ಪ್ರೀತಿ ವಿಶ್ವಾಸಕ್ಕೇನೆ ಇನ್ನೊಂದು ಹೆಸರು ಸ್ನೇಹ. ಒಬ್ಬನೇ ನೇರವಾಗಿ ನಿಮ್ಮ ಮಗನ ಸರಿ ಮಾಡೋಕ್ಕೆ ಹೋದ್ರೆ ಅಂತ ಆಗೋದಿಲ್ಲ. ಅವರ ಮಿತ್ರರನ್ನು ಹಿಡೀರಿ, ಆವಾಗ ನಿಮ್ಮ ಮಗನೂ ಸರಿ ಹೋಗ್ತಾನೆ. ಸಂತೋಷ ಹೇಗೆ ಉಂಟಾಗತ್ತೆ ಅಂತ ಕೇಳಿದ್ರೆ ಧ್ಯಾನದಿಂದ ಮಾತ್ರ ಉಂಟಾಗುತ್ತೆ. ಒಂಟಿ ಸಲಗ ಅಂತ ಹೇಳ್ತೀವಿ ಆನೆಗೆ. ಒಂಟಿ ಸಲಗವಾಗಿ ನಡೆದ್ರೂ ಕೂಡ ಅದು ಸಮೂಹದಲ್ಲೇ ಇರ್ತದೆ. ಮಿಕ್ಕ ಜನರ ಪ್ರತಿ ನಮ್ಮಿಂದ ಉಂಟಾಗ್ತಕ್ಕಂಥ ಸಹಜವಾದ ಒಂದು ಭಾವಕ್ಕೆ ನಾವು ಸ್ನೇಹ ಅಂತ. ಪ್ರೀತಿಯ ಗುರುದೇವ್, ನನ್ನ 17 ವರ್ಷದ ಮಗ ಸಹವಾಸ ದೋಷದಿಂದ ದಾರಿ ತಪ್ಪುತ್ತಿದ್ದಾನೆ. ಅವನಲ್ಲಿ ಮೌಲ್ಯಗಳನ್ನು ತುಂಬುವುದು ಹೇಗೆ? ಯುವ ಪ್ರಾಯದಲ್ಲಿದೆ ಇರತಕ್ಕಂಥ ಸಮಸ್ಯೆ. ಅದಕ್ಕೋಸ್ಕರನೇ ನಾವು ಇಷ್ಟೆಲ್ಲ ಯುವಕರಿಗೋಸ್ಕರ ಪ್ರಶಿಕ್ಷಣಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಯುವಕರನ್ನ ಯುವ ಪ್ರಶಿಕ್ಷಣ ಜೊತೆ ನೀವು ಭೇಟಿ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಪರಿಚಯ ಮಾಡಿಸಿ. ಬರೀ ನಿಮ್ಮ ಮಗನ ಮಾತ್ರ ಉದ್ಧಾರ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ. ನಿಮ್ಮ ಮಗನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹುಡುಗರನ್ನು ಸೇರಿಸಿ ಅವನ ಮಿತ್ರನ್ನೆಲ್ಲ ಕರೀರಿ, ಒಂದು ಪಾರ್ಟಿ ಮಾಡಿರಿ, ಅವ್ರನ್ನೆಲ್ಲ ಒಟ್ಟಿಗೆಲ್ಲಿ ಕರ್ಕೊಂಬನ್ನಿ. ಒಬ್ಬನೇ ನೇರವಾಗಿ ನಿಮ್ಮ ಮಗನ ಸರಿ ಮಾಡೋಕ್ಕೆ ಹೋದ್ರೆ ಅಂತ ಆಗೋದಿಲ್ಲ. ಅವರ ಮಿತ್ರರನ್ನು ಹಿಡೀರಿ, ಆವಾಗ ನಿಮ್ಮ ಮಗನೂ ಸರಿ ಹೋಗ್ತಾನೆ. ಪರಮ ಪೂಜ್ಯ ಗುರುದೇವ್, ಇಂದು ಸ್ನೇಹಿತರ ದಿನಾಚರಣೆ. ಒಂದು ಆದರ್ಶಮಯ ಸ್ನೇಹ ಹೇಗಿರಬೇಕು? ಪ್ರಕೃತಿಯಲ್ಲಿ ಜೀವ ಜಂತುಗಳು, ಪಶು ಪಕ್ಷಿಗಳು, ಮನುಷ್ಯರು ಎಲ್ಲ ಸಹಜೀವಿಯಾಗಿರ್ತೀವಿ. ಸಮೂಹದಲ್ಲಿ ಜೀವನ ಮಾಡಿ. ಇರುವೆನೂ ನೋಡಿ, ಒಂದಿರುವೆ ಒಂದಾಗಿರೋದಿಲ್ಲ, ಇರುವೆ ಗುಂಪಿನಲ್ಲಿರ್ತದೆ. ಹಾಗೆ ಕಪ್ಪೆ ನೋಡಿ, ಮೀನು ನೋಡಿ, ಹಕ್ಕಿಗಳು ನೋಡಿ, ಪಕ್ಷಿಗಳು ನೋಡಿ, ಎಲ್ಲವೂ ಒಂದು ಸಮೂಹದಲ್ಲಿ ಜೀವನ ಮಾಡ್ತಾ ಇರ್ತವೆ. ಒಂಟಿ ಸಲಗ ಅಂತ ಹೇಳ್ತೀವಿ ಆನೆಗೆ. ಒಂಟಿ ಸಲಗವಾಗಿ ನಡೆದ್ರೂ ಕೂಡ ಅದು ಸಮೂಹದಲ್ಲೇ ಇರ್ತದೆ. ಹಾಗೆ ಸಿಂಹ ಕೂಡ ತನ್ನದೇ ಆದ ಒಂದು ಪರಿವಾರವನ್ನು ಮಾಡಿಕೊಂಡು ತನ್ನದೇ ಆದ ಒಂದು ಗುಂಪಿನಲ್ಲಿರ್ತದೆ. ಮಂಗನೂ ಸಹ ಗುಂಪಿನಲ್ಲಿರ್ತದೆ. ಮಂಗಗಳು, ಕೋತಿಗಳು ಗುಂಪಿನಲ್ಲಿರ್ತವೆ. ಅವರಲ್ಲೇ ಒಂದು ಗುಂಪು ಮಾಡ್ಕೊಂಡಿರ್ತವೆ. ಬೇರೆ ಗುಂಪಿನವ್ರನ್ನ ಅವ್ರ ಗುಂಪೊಳಗೆ ಸೇರಿಸ್ಕೊಳ್ಳೋದಿಲ್ಲ ಅವರು. ಇದು ಪ್ರಕೃತಿಯ ನಿಯಮ. ಎಲ್ಲರೂ ಗುಂಪಿನಲ್ಲಿರ್ತಾರೆ. ಗುಂಪಿನಲ್ಲಿ ಯಾಕೆ ಇರ್ತೀವಿ ಅಂತಂದರೆ ಸ್ನೇಹ ಇದೆ, ಬಾಂಧವ್ಯ ಇದೆ. ಒಂದು ಹಸು ಕರು ಹಾಕಿದಾಗ, ನೀವು ಇಲ್ಲಿ ಗೋಶಾಲೆಯಲ್ಲಿ ಒಂದ್ಸಲ ನೋಡ್ರಿ, ಒಂದು ಹಸು ಕರು ಹಾಕಬೇಕಿದ್ದಾಗ ಆ ಬಸರಿ ಹಸುವಿನ ಸುತ್ತಲೂ ಮಿಕ್ಕೆಲ್ಲ ಹಸುನು ಸೇರ್ಕೊಂಡ್ಬಿಡ್ತವೆ. ಅದಕ್ಕೆ ಒಂದು ಆಶ್ವಾಸನೆ ಕೊಡಲಿಕ್ಕೆ, ನಾವೆಲ್ಲ ನಿನ್ನ ಜೊತೆ ಇದ್ದೀವಿ, ನಿನಗೆ ಕಷ್ಟ ಇದೆ ಗೊತ್ತು, ನಾವೆಲ್ಲ ನಿನ್ನ ಜೊತೆ ಇದ್ದೀವಿ, ಅದ್ರ ಸುತ್ತು ಎಲ್ಲ ಸೇರಿಕೊಂಡು ಅದಕ್ಕೆ ಒಂದು ಸಂರಕ್ಷಣೆ ಕೊಡೋ ಒಂದು ಭಾವವನ್ನು ತೋರಿಸ್ತದೆ. ಆ ಕರು ಹಾಕಿದ ಕೂಡಲೇ ಮತ್ತು ಅವೆಲ್ಲ ಬೇರೆ ಬೇರೆ ಒಂದಕ್ಕೊಂದು ಅವಕ್ಕೆ ಶುಭಾಶಯಗಳನ್ನ ಕೊಟ್ಟು, ಆಯಿತು ನಿನಗೆ ಮಗು ಹುಟ್ಟಿದೆಯಲ್ಲ ಅಂಥೇಳಿ ಶುಭಾಶಯನ ಕೊಟ್ಟು ಅವೆಲ್ಲ ಅವರು ನಡ್ಕೊಂಡು ಹೋಗ್ತವೆ. ಆದರೆ ಆ ಕರು ಹಾಕೋಕ್ಕಿಂತ ಮುಂಚೆ ಅದಕ್ಕೆ ಪ್ರಸವ ವೇದನೆ ಇದ್ದಾಗ ಎಲ್ಲ ಹಸುಗಳು ಅದ್ರ ಸುತ್ತಕೊಂಡು ನಿಂತ್ಕೊಂಡ್ಬಿಡ್ತವೆ. ಇದು ಪ್ರಕೃತಿಯಲ್ಲಿರ್ತಕ್ಕಂಥ ಅದ್ಭುತ. ಹಾಗೆ ಪ್ರತಿ ಮಾನವನಲ್ಲೂ ಸ್ನೇಹ ಭಾವ ಇದ್ದೇ ಇದೆ. ಪ್ರತಿ ಮಾನವನಲ್ಲೂ ಇದೆ ಆ ಸ್ನೇಹ. ನಮ್ಮ ಸ್ವಭಾವದಲ್ಲಿ ಸ್ನೇಹ ಇಲ್ಲ ಅಂತಂದಾಗ ನಮ್ಮಲ್ಲಿ ಮಾನಸಿಕ ಸ್ವಸ್ಥತೆ ಕಡಿಮೆ ಅಂತ ತಿಳ್ಕೋಬೇಕು. ಮಾನಸಿಕ ಅಸ್ವಸ್ಥರಾಗಿದ್ದರೆ ಮಾತ್ರ ಆ ಮನುಷ್ಯನಲ್ಲಿ ಸ್ನೇಹ ಭಾವ ಇರೋದಿಲ್ಲ. ಸ್ವಸ್ಥನಾಗಿರ್ತಕ್ಕಂಥ ಮನುಷ್ಯ ಎಲ್ಲರಲ್ಲೂ ಪ್ರೀತಿ ಇಟ್ಕೊಂಡಿರ್ತಾನೆ, ವಿಶ್ವಾಸ ಇಟ್ಕೊಂಡಿರ್ತಾನೆ. ಪ್ರೀತಿ ವಿಶ್ವಾಸಕ್ಕೇನೆ ಇನ್ನೊಂದು ಹೆಸರು ಸ್ನೇಹ. ಗೊತ್ತಾಯ್ತಲ್ಲ? ಸ್ನೇಹದಿಂದ ನಮಗೇನೋ ಸಿಗತ್ತೆ ಅಂತ ಅಲ್ಲ, ಅದು ನಮ್ಮ ಸ್ವಭಾವದ ಅಭಿವ್ಯಕ್ತಿ ಅಂತ ತಿಳ್ಕೊಬೇಕು. ಅವ್ರ ಹತ್ರ ದುಡ್ಡಿದೆ ಅದಕ್ಕೋಸ್ಕರ ಸ್ನೇಹದಿಂದ ಅವ್ರ ಜೊತೆ ವ್ಯವಹಾರ ಮಾಡೋದು, ಅಥವಾ ಇವರು ತುಂಬ ಶಕ್ತಿಶಾಲಿಗಳು, ಪದ ಪ್ರತಿಷ್ಠೆ ಇದೆ, ಇದರಿಂದ ಅವ್ರ ಜೊತೆ ಸ್ನೇಹದಿಂದ ಇರೋಣ, ಇಲ್ಲ ಇವರಿಂದ ಏನೋ ನನಗೆ ಕೆಲಸ ಆಗಬೇಕು ಅದಕ್ಕೋಸ್ಕರ ಸ್ನೇಹದಿಂದ ಇರೋದು ಸ್ನೇಹ ಅಲ್ಲ. ಅದು ಅತಿ ಚಾತುರ್ಯ, ಅದು ಕುಯುಕ್ತಿ. ಗೊತ್ತಾಯ್ತಲ್ಲ? ನಾವು ನಮ್ಮ ಸ್ವಭಾವದಲ್ಲಿದ್ದಾಗ
ನಮ್ಮಿಂದ ಉಂಟಾಗಿರ್ತಕ್ಕಂಥ ಒಂದು ವ್ಯವಹಾರಕ್ಕೆ ಸ್ನೇಹ ಅಂತೀವಿ. ಮಿಕ್ಕ ಜನರ ಪ್ರತಿ ನಮ್ಮಿಂದ ಉಂಟಾಗ್ತಕ್ಕಂಥ ಸಹಜವಾದ ಒಂದು ಭಾವಕ್ಕೆ ನಾವು ಸ್ನೇಹ ಅಂತೀವಿ. ಪ್ರೀತಿಯ ಗುರುದೇವ್, ನಿಮ್ಮ ಆಪ್ತ ಸ್ನೇಹಿತರ ಪಟ್ಟಿಯಲ್ಲಿ ಮೊದಲ ಸ್ಥಾನ ಯಾರಿಗೆ? ಆ ಸ್ಥಾನ ನಿಮಗೆ ಬಿಟ್ಟಿದೆ. ಆ ಮೊದಲ ಸ್ಥಾನ ಪಡಿಬೇಕಿದ್ರೆ ಅದು ನಿಮ್ಮ ಕೆಲಸ, ಅದು ನಮ್ಮದೇನಿಲ್ಲ. ಒಂದು ಕೇಂದ್ರ ಬಿಂದುವು ವೃತ್ತದಲ್ಲಿರ್ತಕ್ಕಂಥ ಎಲ್ಲ ಬಿಂದುವಿನಿಂದ ಸಮ ದೂರದಲ್ಲಿರ್ತದೆ, ಸಮತೆಯಲ್ಲಿರ್ತದೆ. ಅದಕ್ಕೆ ಕೇಂದ್ರ ಅಂತೀವಿ. ಸನ್ಯಾಸ ಅಂತಂದ್ರೇನು? ಕೇಂದ್ರದಲ್ಲಿ ಇರ್ತಕ್ಕಂಥದ್ದು. ಯಾರು ಕೇಂದ್ರದಲ್ಲಿದ್ದಾರೋ ಅವರಿಗೆ ವೃತ್ತದಲ್ಲಿ ಎಲ್ಲೇ ಯಾರೇ ಇದ್ದರು, ಯಾವ ಕೋಣೆಯಲ್ಲಿದ್ದರೂ ಅವರೆಲ್ಲ ಸಮವಾಗಿರ್ತಕ್ಕಂಥ ದೂರದಲ್ಲಿರ್ತಾರೋ, ಹತ್ತಿರ ಜಾಸ್ತಿ ಇರ್ತದೋ ಅಲ್ಲ, ಎಲ್ಲ ಸಮತೆ ಇರ್ತದೆ ಎಲ್ಲ ಕಡೆ. ಅಂದರೆ ಪ್ರತಿಯೊಂದು ಬಿಂದುವೂ ಹತ್ತಿರ ಆಗ್ತದೆ. ನನ್ನ ಹಂಚಿ ಹೋಗಿರುವ ಮನಸ್ಸನ್ನು ಕೇಂದ್ರದಲ್ಲಿ ಸ್ಥಾಪಿಸುವುದು ಹೇಗೆ? ಮನಸ್ಸು ಹಂಚಿ ಹೋಗಿದೆ ಅಂತ ತಿಳ್ಕೊಂಡಿರೋದು, ಅಷ್ಟು ಪ್ರಜ್ಞೆ ಮೂಡಿರೋದು ಮೊದಲನೇ ಕೆಲಸ. ಅದರಿಂದ ಒಂದು 25-30% ಕೆಲಸ ಆಗೋಯ್ತು ಅಂತ ತಟ್ಕೊಳ್ಳಿ. ಎರಡನೇದು, ನಾನು ಕೇಂದ್ರದಲ್ಲಿ ಇರಬೇಕು ಅಂತಕ್ಕಂಥ ಅಭಿಲಾಷೆ. ಇದರಿಂದ 50ಕ್ಕಿಂತ ಹೆಚ್ಚು ಕೆಲಸ ಆಗೋಯ್ತು. ಮೂರನೇದು, ಧ್ಯಾನವನ್ನು ಮಾಡಿ, ಪ್ರಾಣಾಯಾಮವನ್ನು ಮಾಡಿ, ಸತ್ಸಂಗದಲ್ಲಿರಿ, ಕೇಂದ್ರದಲ್ಲಿ ಹೋಗ್ಬಿಡ್ತೀರದು. ಪ್ರೀತಿಯ ಗುರುದೇವ್, ಕೆಲವೊಮ್ಮೆ ಗುರುಗಳಿಗಾಗಿ ನಾನೇನೂ ಮಾಡಿಲ್ಲ, ಮಾಡುತ್ತಿಲ್ಲ ಎಂಬ ಭಾವನೆ ಕಾಡುತ್ತದೆ. ಶಿಷ್ಯನಾಗಿ, ಭಕ್ತನಾಗಿ ನನ್ನ ಕರ್ತವ್ಯ ಏನೆಂದು ತಿಳಿಸಿ. ಏನೂ ಮಾಡ್ತಿಲ್ಲ ಅಂತ ಅನ್ನಿಸ್ತಿದ್ದಾಗ ಮಾಡಲಿಕ್ಕೆ ಶುರು ಮಾಡಿ. ಈ ಪ್ರಶ್ನೆಗೆ ಯಾಕೆ ಕೇಳ್ತೀರಾ? ನಾನೇನು ಹೇಳ್ತೀನಿ, ಆಯಿತು ಇದು ನಿನ್ನ ಕರ್ತವ್ಯ, ಆಮೇಲೆ ಅದು ಅಯ್ಯೋ ಅದನ್ನು ಮಾಡಲಿಕ್ಕಾಗಲಿಲ್ಲ ಅಂತಂದ್ಬಿಟ್ಟು ಅದು ವ್ಯಥೆ ಬರ್ತದೆ. ನಿಮ್ಮ ಮನಸ್ಸಿಗೆ ಏನು ತೋಚುತ್ತೋ, ಏನು ನಾನು ಮಾಡಬೇಕು ಅಂತ ಅನ್ನಿಸ್ತದೆ ಮಾಡಿ. ನೋಡಿ, ಯಾವಾಗ ನೀವು ಸೇವಾ ಪ್ರಕಲ್ಪದಲ್ಲಿ ಯಾವುದಾದ್ರೂ ಸೇವೆಯ ಕಾರ್ಯದಲ್ಲಿ ತೊಡಗುತ್ತೀರೋ ಅದರಿಂದ ಫಲ ತುಂಬ ಅಧಿಕವಾಗಿ ಸಿಗ್ತದೆ ನಿಮಗೆ. ನಿಮ್ಮ ಕೆಲಸ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ. ಅನುಭವ ಇದೆಯೋ ಇಲ್ಲ ಅದ್ರದ್ದು? ಎಷ್ಟು ಜನಕ್ಕೆ ಅನುಭವ ಇದೆ ಆ ಥರ ನೋಡಿ. ಗುರುದೇವ್, ಕೃಪೆಯಿಂದ ಅಸಾಧ್ಯವಾದದ್ದು ಸಾಧ್ಯ ಎಂದು ತಿಳಿದಿದ್ದೀವಿ. ಕೃಪೆಗೆ ಪಾತ್ರನಾಗುವುದು ಹೇಗೆ? ಸಾಧನಾ, ಸೇವಾ, ಸತ್ಸಂಗ. ಪೂಜ್ಯ ಗುರುದೇವ್, ನನ್ನಲ್ಲಿರುವ ವಾಸನೆಗಳಿಂದ ಮುಕ್ತಿ ಹೊಂದುವುದು ಹೇಗೆ? ಸಾಧನಾ, ಸೇವಾ, ಸತ್ಸಂಗ. ಗುರುದೇವ್, ಹವಾಮಾನ ಬದಲಾವಣೆ ಒಂದು ಮಾರಣಾಂತಿಕ ಅಂತಾರಾಷ್ಟ್ರೀಯ ಸಮಸ್ಯೆ. ಜಾಗತಿಕ ಮಟ್ಟದಲ್ಲಿ ಈ ನಿಟ್ಟಿನಲ್ಲಿ ಯಾವ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು? ಹಲವಾರು ವಿಕಲ್ಪಗಳಿದೆ. ಅದರ ಏನೇನು ಮಾಡ್ಬೋದು? ಎಲ್ಲರೂ ಶಾಕಾಹಾರಿಗಳಾಗಬೇಕು. ಈಗ ಪ್ರಪಂಚದಲ್ಲಿ ಹೇಳ್ತಾ ಇದ್ದಾರೆ, ಪ್ರಪಂಚದ ಹವಾಮಾನವನ್ನು ಸರಿ ಮಾಡಬೇಕಿದ್ರೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರೂ ಒಂದು ವಾರದಲ್ಲಿ 2 ದಿನವಾದರೂ ಶಾಕಾಹಾರವನ್ನು ನಿಷ್ಠೆಯಿಂದ ಅನುಕರಣೆ ಮಾಡ್ತಾ ಬಂದರೆ ಬಹಳ ದೊಡ್ಡ ಪರಿಣಾಮ ಬೀಳ್ತದೆ ಅಂತ. ಅದರಿಂದ ಮಾಂಸಾಹಾರವನ್ನು ತ್ಯಜಿಸಿ ಮೊದಲನೇದು. ಎರಡನೇದು, ಮರ ಗಿಡಗಳನ್ನು ಬೆಳೆಸಿ. ಮೂರನೆಯದು, ನೀರನ್ನು ಶುದ್ಧವಾಗಿಡಿಸಿ. ಅದರಲ್ಲಿ ಈ ಎಲ್ಲ ಥರದ ರಾಸಾಯನಿಕ ಗೊಬ್ಬರವನ್ನು, ರಸಾಯನವನ್ನು ಇರ್ತಕ್ಕಂಥ ಸಾಬೂನುಗಳನ್ನ ಉಪಯೋಗಿಸಿ ಹಾಳು ಮಾಡಬೇಡಿ. ಗೊತ್ತಾಯ್ತಲ್ಲ? ನೀರನ್ನು ಉಳಿಸೋದು, ನೆಲವನ್ನು ಉಳಿಸೋದು, ಮರಗಿಡಗಳನ್ನ ಬೆಳೆಸೋದು, ಮಾಂಸಾಹಾರವನ್ನು ತ್ಯಜಿಸೋದು, ಮತ್ತು ಜನಗಳಲ್ಲಿ ಸಂತೋಷವನ್ನು ಉಂಟು ಮಾಡಬೇಕು. ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ಏನಕೇನ ಪ್ರಕಾರೇಣ ಸಂತೋಷಂ ಜನಯೇತ್ ಪ್ರಾಜ್ಞ ತದೇವೇಶ್ವರ ಪೂಜನಂ ಅಂತ. ಹೇಗಾದರೂ ಮಾಡಿ ಎಲ್ಲದರಲ್ಲೂ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದೇ ದೇವರ ಪೂಜೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಈಶ್ವರನ ಪೂಜೆ ಏನು? ಸಂತೋಷಂ ಜನಯೇತ್ ಪ್ರಾಜ್ಞ ತದೇವೇಶ್ವರ ಪೂಜನಂ. ಈಶ್ವರನಿಗೆ ಪೂಜೆ ಏನು? ಜನರಲ್ಲಿ ಸಂತೋಷವನ್ನು ಉಂಟು ಮಾಡ್ತಕ್ಕಂಥ. ಸಂತೋಷ ಹೇಗೆ ಉಂಟಾಗತ್ತೆ ಅಂತ ಕೇಳಿದ್ರೆ ಜ್ಞಾನದಿಂದ, ಧ್ಯಾನದಿಂದ ಮಾತ್ರ ಉಂಟಾಗುತ್ತೆ. ಗೊತ್ತಾಯ್ತಲ್ಲ?
ಅದಕ್ಕೇನೆ ಈ ಎಲ್ಲ ಶಿಬಿರಗಳು ಮಾಡ್ತಾ ಇರ್ತಕ್ಕಂಥದ್ದು. ಈ ಹ್ಯಾಪಿನೆಸ್ ಶಿಬಿರ ಎಲ್ಲ ಮಾಡೋದು ಅದಕ್ಕೆ ಇದೆ, ಸಂತೋಷವನ್ನು ಉಂಟು ಮಾಡಲಿಕ್ಕೋಸ್ಕರನೇ. ಗುರುದೇವ್, ಇಂದಿನ ಕಾಲಘಟ್ಟದಲ್ಲಿ ವಾಸ್ತುಶಾಸ್ತ್ರ ಎಷ್ಟು ಪ್ರಸ್ತುತ, ಇದರ ಪುನರ್ಸ್ಥಾಪನೆ ಹೇಗೆ? ವಾಸ್ತುಶಾಸ್ತ್ರವು ಕೂಡ ಒಂದು ವಿಜ್ಞಾನ, ಆದರೆ ದುರದೃಷ್ಟವಶದಿಂದ ಅದು ಪೂರ್ಣವಾಗಿ ಲಬ್ಧವಿಲ್ಲ. ಅದು ನಮ್ಮಲ್ಲಿರ್ತಕ್ಕಂಥ ವಾಸ್ತುಶಾಸ್ತ್ರಗಳು ಕೆಲವು ಭೂಮಿಯ ಕೆಲವು ಭಾಗಕ್ಕೆ ಮಾತ್ರ ಅನ್ವಯಿಸ್ತದೆ. ನಮ್ಮಲ್ಲಿ ಪೂರ್ವಕ್ಕೆ ಬಾಗಿಲಿಡ್ರಿ ಅಂತೀವಿ, ಯಾಕೆ? ಪೂರ್ವದಿಂದ ಪ್ರಕಾಶ ಬರ್ತದೆ ಅಂತ. ಅದೇ ನೀವು ರಷ್ಯಾಗೆ ಹೋಗಿಬಿಟ್ರೆ, ಮಂಗೋಲಿಯಾಗೆ ಹೋಗಿಬಿಟ್ರೆ, ಅಲ್ಲಿ ಪೂರ್ವದಿಂದ ಬರಲ್ಲ, ದಕ್ಷಿಣದಿಂದ ಸೂರ್ಯ ಬರ್ತಾನೆ. ದಕ್ಷಿಣದ ಬಾಗಿಲು ತೆಗೆದ್ರೆ ಮಾತ್ರ ಸೂರ್ಯ ಸಿಗ್ತಾನಲ್ಲಿ. ನಮ್ಮಲ್ಲಿ ದಕ್ಷಿಣದ ಬಾಗಿಲನ್ನು ಮುಚ್ಚ್ರಿ ಅಂತಾರೆ, ದಕ್ಷಿಣದ ಕಡೆ ಕಿಟಕಿನೂ ಇಡಬೇಡ ಅಂತಾರೆ. ಯಾಕೆ? ನಮ್ಮಲ್ಲಿ ಒಂದು ಊರಿನ ದಕ್ಷಿಣ ಭಾಗದಲ್ಲಿ ಸ್ಮಶಾನ ಇಡ್ತಾ ಇದ್ದು, ಅಲ್ಲಿ ಶವಗಳನ್ನು ಸುಟ್ಟಾಗ ಆ ಗಾಳಿ ದಕ್ಷಿಣದಿಂದ ಬಯಸಿದಾಗ ಅದು ಮನೆ ಒಳಗೆ ಬರ್ತಾಯಿತ್ತು. ಆದ್ದರಿಂದ ದಕ್ಷಿಣಕ್ಕೆ ಬಾಗಿಲು ಇಡಕೂಡ್ದು ಅಂತ ನಮ್ಮಲ್ಲಿ ಹೇಳಿ. ಆದರೆ ಇದೇ ವಾಸ್ತುವನ್ನು ತೆಗೆದುಕೊಂಡು ಹೋಗಿ ನೀವು ಅಮೇರಿಕನಲ್ಲೋ ಕೆನಡಾನಲ್ಲೋ ಉಪಯೋಗಿಸಿದ್ರೆ ಅದು ಆಗೋದೇ ಇಲ್ಲ. ಉತ್ತರಕ್ಕೆ ಬಾಗಿಲಿಟ್ಕೊಳ್ಳಿದ್ರೆ ಉತ್ತರದಿಂದ ಬೆಳಕು ಬರೋದೇ ಇಲ್ಲ. ದಕ್ಷಿಣದ ಬಾಗಿಲು ಮುಚ್ಚ್ರಿ ಅಂತಂದರೆ ನೀವು ಸೂರ್ಯನ್ನೇ ನೋಡೋಕ್ಕಾಗೋದಿಲ್ಲ. ನಾವು ಒಂದು ಸಲ ರಷ್ಯಾನಲ್ಲಿ ಇದ್ವಲ್ಲ, ಸೂರ್ಯ ಹೆಂಗೆ ಬಂತಾಗುತ್ತೋ ಈ ಕಿಟಕಿಯಿಂದ ಬಂದು ಇದೇ ಕಿಟಕಿನಲ್ಲಿ ಅಸ್ತವಾದ. ಅಂದರೆ ದಕ್ಷಿಣ ಪೂರ್ವ ಭಾಗದಲ್ಲಿ ಸೂರ್ಯ ಉದಯವಾಗ್ತಾನೆ, ದಕ್ಷಿಣ ಪಶ್ಚಿಮ ಭಾಗದಲ್ಲಿ ಸೂರ್ಯ ಅಸ್ತ ಆಗ್ತಾನೆ. ಒಂದೇ ಕಡೆ ಕಾಣಿಸ್ತಾನೆ. ನಮ್ಮಲ್ಲಿ ಬರೋ ಹಾಗೆ ಇಲ್ಲಿ ಪೂರ್ವದಿಂದ ಉದಯವಾಗಿ ಪಶ್ಚಿಮಕ್ಕೆ ಹೋಗೋದಿಲ್ಲ, ಅಲ್ಲಿ ಹೀಗೆ ಹೋಗ್ತಾನೆ. ನೀವು ಅವಾಗ ಅಲ್ಲೆಲ್ಲ ಕಿಟಕಿ ಇಡಬೇಡಿ ಅಂತ ಎಲ್ಲ ಕಿಟಕಿ ಮುಚ್ಚಾಕ್ಬಿಟ್ರೆ ಒಳಗಡೆ ಸೂರ್ಯನ ಬೆಳಕು ಬರೋದೇ ಇಲ್ಲ. ಸೂರ್ಯನ ಬೆಳಕು ಬರೆದಿದ್ದರೆ ನಮಗೆ ಮನೆಯಲ್ಲಿರ್ತಕ್ಕಂಥ ಕ್ರಿಮಿ ಕೀಟಗಳು ನಾಶವಾಗೋದೇ ಇಲ್ಲ. ಸ್ವಸ್ಥವಾದ ಸೂರ್ಯನ ಕಿರಣಗಳು, ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶ ನಮಗೆ ಸಿಗೋದಿಲ್ಲ, ಅದರಿಂದ ವಂಚಿತರಾಗ್ತೀವಿ. ಅದರಿಂದ ವಾಸ್ತುಶಾಸ್ತ್ರವನ್ನು ಸರಿಯಾಗಿ ಪರಿಗಣನೆ ಮಾಡಿ ನೋಡಬೇಕಾಗಿದೆ. ಅದಕ್ಕೆ ತಜ್ಞರೆಲ್ಲ ಕರೆದು ಕೂಡಿಸಿ ಅದರ ಬಗ್ಗೆ ವಿಚಾರ ಮಾಡಲಿ ಅಂತ ಹೇಳಿದ್ರು. ಒಂದು ಅಭಿಪ್ರಾಯ, ಅದರಲ್ಲಿ ಒಂದು ವಿಜ್ಞಾನವಿದೆ, ಆ ವಿಜ್ಞಾನವನ್ನು ಮೇಲೆ ತರಬೇಕಾಗಿದೆ.